ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಯಾವುದೇ ಫೀಲ್ಡ್ ನಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಹೆಸರು ಮಾಡಿ ಬೆಳೆಯುತ್ತಿದ್ದೇವೆ ಅಂದ್ರೆ ಅದನ್ನ ಸಹಿಸದೆ ನಮ್ಮನ್ನ ಕೆಳಗೆ ಎಳೆಯುವವರೇ ಜಾಸ್ತಿ. ಜೊತೆಗೆ ನಮ್ಮ ಹೆಸರನ್ನ ಹಾಳು ಮಾಡಲು ಕಾದು ಕೂಡ ಕುಳಿತಿರ್ತಾರೆ. ಒಂದು ಕಡೆ ಈ ರೀತಿಯಾದ್ರೆ ಇನ್ನೊಂದು ಕಡೆ ನಾವು ಬೆಳೆದು ಬಂದ ಹಾದಿಯನ್ನ ಯಾವತ್ತೂ ಮರಿಬಾರ್ದು. ನಾವು ಬೆಳೆದ ಮೇಲೆ ಅವಕಾಶಗಳನ್ನು ಬಹಳಷ್ಟು ಜನ ಕೊಡ್ತಾರೆ, ಆದ್ರೆ ನಾವು ಏನು ಇಲ್ಲದ ಸಮಯದಲ್ಲಿ ನಮಗೆ ಅವಕಾಶಗಳನ್ನ ಕೊಟ್ಟವರನ್ನ ನಾವು ಎಂದಿಗೂ ಮರೆಯಬಾರದು. ಹಾಗಾದ್ರೆ ಈ ಗಿಲ್ಲಿ ನಟನಿಗೆ ಈ ಗೆಲುವಿನ ಅಮಲೇರಿದ್ಯಾ? ಯಾಕೆ ಗಿಲ್ಲಿ ನಟನ ವಿರುದ್ಧ ದೂರು ದಾಖಲಾಗಿದೆ? ಏನಪ್ಪಾ ಇದು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಹೌದು, ಗಿಲ್ಲಿ ನಟನ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳು ಸುದ್ದಿ ಹರಿದಾಡ್ತಾ ಇದ್ದಾವೆ. ಗಿಲ್ಲಿ ನಟನ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಏನಪ್ಪಾ ಇದು ಗಿಲ್ಲಿ ನಟನ ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ ಫುಲ್ ಡೀಟೇಲ್ಸ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಗೆದ್ದಿರುವ ಗಿಲ್ಲಿ ಜನಪ್ರಿಯತೆಯ ಶಿಖರದಲ್ಲಿ ಇದ್ದರು. ಇದೀಗ ಹೊಸ ವಿವಾದದಲ್ಲಿ ಸಿಲುಕಿದ್ದಾರೆ. ಅಭಿಮಾನಿಗಳ ಹೃದಯ ಗೆದ್ದಿರುವ ಗಿಲ್ಲಿ ಈಗ ನಿರ್ಮಾಪಕರ ದೂರು ಎದುರಿಸುತ್ತಿದ್ದಾರೆ. ಹೌದು, ಬಿಗ್ ಬಾಸ್ ಗೆಲುವು ಗಿಲ್ಲಿಗೆ ಎಲ್ಲಿಲ್ಲದ ಜನಪ್ರಿಯತೆ ತಂದುಕೊಟ್ಟಿದೆ. ಅವರು ಹೋದಲ್ಲೆಲ್ಲ ಅಭಿಮಾನಿಗಳು ಸೇರುತ್ತಿದ್ದಾರೆ, ಜೈಕಾರಗಳನ್ನು ಹಾಕುತ್ತಿದ್ದಾರೆ. ಬಿಗ್ ಬಾಸ್ ನಲ್ಲಿ ತೋರಿದ ಪ್ರತಿಭೆಯ ಪ್ರದರ್ಶನ ಅವರಿಗೆ ದೊಡ್ಡ ಮಟ್ಟದ ಅಭಿಮಾನಿಗಳನ್ನು ಸಂಪಾದಿಸಿಕೊಟ್ಟಿದೆ. ಈ ಗೆಲುವು ಗಿಲ್ಲಿಗೆ ಹಲವು ಹೊಸ ಅವಕಾಶಗಳನ್ನು ಸಹ ತಂದುಕೊಟ್ಟಿದೆ. ಆದ್ರೆ ಈ ಯಶಸ್ಸಿನ ನಡುವೆ ಗಿಲ್ಲಿಗೆ ಇದೀಗ ಹೊಸ ಸಂಕಷ್ಟವೊಂದು ಶುರುವಾಗಿದೆ. ಗಿಲ್ಲಿ ವಿರುದ್ಧ ದೂರೊಂದು ದಾಖಲಾಗಿದ್ದು, ಅವರು ನಟಿಸಿರುವ ಸರ್ಕಾರಿ ಶಾಲೆ H8 ಸಿನಿಮಾದ ನಿರ್ಮಾಣವನ್ನು ಗಿಲ್ಲಿ ವಿರುದ್ಧ ದೂರು ದಾಖಲಿಸಿದ್ದಾರೆ. ನಿರ್ಮಾಪಕರ ಆರೋಪ ಏನೆಂದರೆ ಗಿಲ್ಲಿ ಸಂಭಾವನೆ ಪಡೆದು ಸಿನಿಮಾದಲ್ಲಿ ನಟಿಸಿದ್ದಾರೆ, ಆದರೆ ಸಿನಿಮಾದ ಪ್ರಚಾರಕ್ಕೆ ಬರುತ್ತಿಲ್ಲ. ಎಷ್ಟು ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಿಲ್ಲ. ಕನಿಷ್ಠ ನಮ್ಮ ಸಿನಿಮಾದ ಬಗ್ಗೆ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಸಹ ಹಂಚಿಕೊಂಡಿಲ್ಲ ಎಂದು ನಿರ್ಮಾಪಕ ತೇಜಸ್ವಿ ಎಸ್ ಆರೋಪ ಮಾಡಿದ್ದಾರೆ. ನಿರ್ಮಾಪಕರ ಮಾತಿನ ಪ್ರಕಾರ ಸಿನಿಮಾದಲ್ಲಿ ನಾವು ಗಿಲ್ಲಿಗೆ ಪ್ರಮುಖ ಪಾತ್ರ ನೀಡಿದ್ದೇವೆ. ಬಿಗ್ ಬಾಸ್ಗೆ ಹೋಗುವ ಮುಂಚೆಯೇ ಅವರು ಕೇಳಿದಷ್ಟು ಸಂಭಾವನೆಯನ್ನು ಸಹ ಕೊಟ್ಟಿದ್ದೇವೆ, ಆದ್ರೆ ಅವರು ಸಿನಿಮಾದ ಪ್ರಚಾರಕ್ಕೆ ಮಾತ್ರ ಬರುತ್ತಿಲ್ಲ. ಇದು ನಮ್ಮ ಸಿನಿಮಾದ ಮೇಲೆ ಪರಿಣಾಮ ಬೀರುತ್ತಿದೆ. ದೂರು ಸ್ವೀಕಾರ ಮಾಡಿರುವ ಚೇಂಬರ್ ಗಿಲ್ಲಿಯನ್ನು ಕರೆಸಿ ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇದೆ. ಗಿಲ್ಲಿ ಅಭಿಮಾನಿಗಳು ಈ ವಿವಾದವನ್ನು ಹೇಗೆ ಸ್ವೀಕರಿಸುತ್ತಾರೆ ಎಂಬುದು ಕುತೂಹಲಕಾರಿಯಾಗಿದೆ. ಬಿಗ್ ಬಾಸ್ ಗೆಲುವಿನ ನಂತರ ಗಿಲ್ಲಿ ಎಲ್ಲೆಡೆ ಅಭಿಮಾನಿಗಳ ಪ್ರೀತಿಯನ್ನು ಪಡೆದಿರುತ್ತಾರೆ, ಆದರೆ ಸಿನಿಮಾದ ಪ್ರಚಾರದಲ್ಲಿ ಭಾಗವಹಿಸದಿರುವುದು ಅಭಿಮಾನಿಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ ಹುಟ್ಟಿಸಿದೆ. ಇದು ಕೇವಲ ಒಂದು ಸಿನಿಮಾ ವಿವಾದವಲ್ಲ, ಇದು ಸೆಲೆಬ್ರಿಟಿಗಳ ಜವಾಬ್ದಾರಿಯ ಪ್ರಶ್ನೆಯೂ ಕೂಡ ಹೌದು. ಒಬ್ಬ ನಟ ಸಂಭಾವನೆ ಪಡೆದು ಸಿನಿಮಾದಲ್ಲಿ ನಟಿಸಿದರೆ ಅದರ ಪ್ರಚಾರದಲ್ಲಿ ಭಾಗವಹಿಸುವುದು ಅವರ ಕರ್ತವ್ಯ. ಅಭಿಮಾನಿಗಳ ಪ್ರೀತಿ, ಜನಪ್ರಿಯತೆ ಎಲ್ಲವೂ ಸಿನಿಮಾಗಳ ಮೂಲಕವೇ ಬರುತ್ತದೆ. ಆದ್ದರಿಂದ ಈ ವಿವಾದವು ಕೇವಲ ಗಿಲ್ಲಿಯಷ್ಟೇ ಅಲ್ಲ, ಸಂಪೂರ್ಣ ಕನ್ನಡ ಚಿತ್ರರಂಗದ ಚರ್ಚೆಯ ವಿಷಯವಾಗಿದೆ. ಇಲ್ಲಿ ಬಿಗ್ ಬಾಸ್ ನಲ್ಲಿ ತೋರಿದ ಪ್ರತಿಭೆಯಿಂದ ಜನಪ್ರಿಯತೆ ಪಡೆದಿದ್ದಾರೆ, ಆದರೆ ಈಗ ಎದುರಿಸುತ್ತಿರುವ ಈ ವಿವಾದ ಅವರ ವೃತ್ತಿ ಜೀವನಕ್ಕೆ ಹೊಸ ಸವಾಲಾಗಿ ಪರಿಣಮಿಸಿದೆ. ಚೇಂಬರ್ ವಿಚಾರಣೆ ಏನು ತೀರ್ಮಾನಿಸುತ್ತದೆ ಎಂಬುದು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ. ಅಭಿಮಾನಿಗಳು ಗಿಲ್ಲಿಯ ಬೆಂಬಲದಲ್ಲಿದ್ದಾರೆ, ಆದರೆ ನಿರ್ಮಾಪಕರ ಆರೋಪವು ಗಂಭೀರವಾಗಿದೆ. ಈ ಪ್ರಕರಣದ ಅಂತಿಮ ತೀರ್ಮಾನವೇ ಗಿಲ್ಲಿಯ ಭವಿಷ್ಯವನ್ನು ನಿರ್ಧರಿಸಲಿದೆ. ಇನ್ನು ಗಿಲ್ಲಿ ವಿವಾದ ಸಂಪೂರ್ಣ ವಿವರಗಳನ್ನು ನೋಡಿದ್ದೀರಿ. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಹೇಗೆ ಮುಂದುವರಿಯುತ್ತದೆ ಎಂಬುದನ್ನ ನಾವು ಕೂಡ ಕಾದು ನೋಡಬೇಕಾಗಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.